ಹಲೋ ಎವ್ರಿವನ್, ವೆಲ್ಕಮ್ ಟು ವಿಷನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸ್. ಸೊ ಈ ಒಂದು ಸೆಷನ್ನಲ್ಲಿ ನಾವು ಜುಲೈ ತಿಂಗಳಿನಲ್ಲಿ ಕವರ್ ಆಗಿರುವಂತಹ ಸ್ಕೀಮ್ಸ್ ಇನ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಸ್ಕೀಮ್ ಸ್ಮಾರ್ಟ್ ಸಿಟಿ ಮಿಷನ್ ಅಂತ. ಎಸ್, ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ ಅಂತಂದರೆ, ಸೊ ಈ ಸ್ಮಾರ್ಟ್ ಸಿಟಿ ಮಿಷನ್ ಕಂಪ್ಲೀಟ್ ಮಾಡಲಿಕ್ಕೆ ಸೊ ಈಗಾಗಲೇ ಒಂದು ಡೆಡ್ಲೈನ್ ಇತ್ತು. ಸೊ ಆ ಡೆಡ್ಲೈನ್ನ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಮತ್ತೆ ಅದನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಸೊ ಈ ಯೋಜನೆ, ಈ ಒಂದು ಮಿಷನ್ ಸ್ಮಾರ್ಟ್ ಸಿಟಿ ಮಿಷನ್ ಏನಿದೆಯಲ್ವಾ, ಸೊ ಇದರ ಒಂದು ಯೋಜನೆ 90% ಮಾತ್ರ ಕಂಪ್ಲೀಟ್ ಆಗಿದೆ. ಸೊ ಇನ್ನು 10% ಕಂಪ್ಲೀಟ್ ಆಗೋದಿದೆ. ಸೊ ಈ ಕಾರಣಕ್ಕಾಗಿ ಸೊ ಈ ಒಂದು ಯೋಜನೆಯ ಒಂದು ಅವಧಿಯನ್ನು 31 ಮಾರ್ಚ್ 2025ವರೆಗೆ ಏನು ಮಾಡಿದ್ದಾರೆ ಅಂತಂದರೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಹಾಗಿದ್ರೆ ಏನಿದು ಸ್ಮಾರ್ಟ್ ಸಿಟಿ ಮಿಷನ್ ಅಂತಂದ್ರೆ, ಹಾಗಿದ್ರೆ ಇದರ ಫೀಚರ್ಸ್ ಏನು, ಇದರ ಉದ್ದೇಶಗಳೇನೇನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇದರ ಉದ್ದೇಶ, ಅಬ್ಜೆಕ್ಟಿವ್: ಪ್ರಮೋಟ್ ಸಿಟೀಸ್ ವಿತ್ ಸ್ಮಾರ್ಟ್ ಸೊಲ್ಯೂಷನ್ ಫಾರ್ ಕೋರ್ ಇನ್ಫ್ರಾಸ್ಟ್ರಕ್ಚರ್, ಸಸ್ಟೈನಬಿಲಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಥ್ರೂ ದಿ ಅಪ್ಲಿಕೇಶನ್ ಆಫ್ ಸ್ಮಾರ್ಟ್ ಸೊಲ್ಯೂಷನ್. ಅಂದರೆ ಇಲ್ಲಿ ಸ್ಮಾರ್ಟ್ ಪರಿಹಾರಗಳ ಮೂಲಕ ಏನಂತಂದರೆ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಸೊ ಇಲ್ಲಿ ಬಿಲ್ಡ್ ಮಾಡುವ ಮೂಲಕ ಆ ಒಂದು ನಗರಗಳ ಜನರ ಜೀವನ ಮಟ್ಟವನ್ನು ಸುಧಾರಿಸುವಂಥ ಒಂದು ಗುರಿಯನ್ನು ಸೊ ಈ ಒಂದು ಯೋಜನೆ ಹೊಂದಿದೆ. ಎಸ್, ಸೊ ಇವಾಗ ಇದರ ಒಂದು ಫೀಚರ್ಸನ್ನು ನೋಡೋದಾದರೆ, ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ. ಸೊ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂಡರ್ನಲ್ಲಿ ಇದು ಬರುತ್ತೆ. ಅಂದರೆ ಇದರ ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದೇ ಆಗಿರುತ್ತೆ. ಅಂದರೆ ಅದರ ಅನುಷ್ಠಾನವನ್ನು ಮಾಡುವಂಥ ಒಂದು ಕಾರ್ಯವನ್ನು ಇದು ಮಾಡುತ್ತೆ. ಸೊ ಇದನ್ನು 2015 ವೇಳೆಗೆ ಲಾಂಚ್ ಮಾಡಲಾಗಿರುತ್ತೆ. ಸೊ ಇವಾಗ ಅದನ್ನು 2025ಕ್ಕೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಸೊ ಇದು ಯಾವ ಒಂದು ಕೆಟಗರಿಯಲ್ಲಿ ಬರುತ್ತೆ? ಸೊ ಇಲ್ಲಿ ನಮಗೆ ಯೋಜನೆಗಳಲ್ಲಿ 2 ಥರ ಬರುತ್ತೆ. ಸೊ ಮೊದಲನೇದಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ, ಹಾಗೆ ಸೆಂಟ್ರಲಿ ಸೆಕ್ಟರ್ ಸ್ಕೀಮ್ ಅಂತ. ಸೊ ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತಂದರೆ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರಿತೀವಿ. ಸೊ ಅಂದರೆ ಸೊ ಇಲ್ಲಿ ಕೇಂದ್ರ ಸರ್ಕಾರವೇ ಏನು ಮಾಡುತ್ತೆ ಅಂತಂದರೆ 100% ಫಂಡಿಂಗನ್ನು ಕೇಂದ್ರ ಸರ್ಕಾರವೇ ಮಾಡುತ್ತೆ. ಅನುದಾನವನ್ನು ಅದೇ ಕೊಟ್ಟಿರುತ್ತೆ. ಬಟ್ ಇಲ್ಲಿ ಇಂಪ್ಲಿಮೆಂಟ್ ಅದನ್ನು ಜಾರಿಗೆ ಯಾರು ತರ್ತಾರೆ ಅಂತಂದರೆ ಇಲ್ಲಿ ಅದು ರಾಜ್ಯ ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಇದಕ್ಕೆ ನೀಡಲಾಗಿರುವಂಥ ಒಂದು ಒಟ್ಟಾರೆ ಬಜೆಟ್ ಎಷ್ಟಿದೆ ಅಂದರೆ, ದ ಯೂನಿಯನ್ ಗೌರ್ಮೆಂಟ್ ಪ್ರೊವೈಡ್ಸ್ ಆನ್ ಎವ್ರೇಜ್ 100 crore ಪರ್ ಸಿಟಿ. ಸೊ ಪ್ರತಿ ಒಂದು ನಗರದ ನಿರ್ಮಾಣಕ್ಕಾಗಿ ಸೊ ಪ್ರತಿ ವರ್ಷ 100 ಕೋಟಿಯನ್ನು ಬಿಡುಗಡೆ ಮಾಡುತ್ತೆ. ಸೊ ಈ ಒಂದು ಯೋಜನೆಯ ಭಾಗವಾಗಿ 100 ನಗರಗಳನ್ನು ದೇಶಾದ್ಯಂತ ಆಯ್ಕೆಯನ್ನು ಮಾಡಲಾಗಿದೆ. ಹಾಗೆ ಸೊ ಇದರಲ್ಲಿ 3 ಹಂತಗಳು ಬರುತ್ತೆ. ಆ ಹಂತಗಳ ಮೂಲಕ ಏನು ಮಾಡಲಾಗತ್ತೆ, ಸೊ ಈ ಸಿಟಿಗಳನ್ನು ಸೆಲೆಕ್ಟನ್ನು ಮಾಡಲಾಗತ್ತೆ. 2 ಸ್ಟೇಜಲ್ಲಿ. ಸೊ ಮೊದಲನೇದಾಗಿ ಕಾಂಪಿಟೇಷನ್. ಸೊ ಅಂದರೆ ಇಲ್ಲಿ ಅಮಾಂಗ್ ದ ಸ್ಟೇಟ್ ಮತ್ತು ಸೊ ಇದರಲ್ಲಿ ರಾಜ್ಯಗಳು ಮಾತ್ರ ರಾಜ್ಯಗಳ ಅಲ್ಲಿ ಬರುವಂಥ ಈ ಸಿಟಿಗಳನ್ನು ಮಾತ್ರ ಆಯ್ಕೆ ಮಾಡೋದಿಲ್ಲ, ಬದಲಿಗೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವಂಥ ನಗರಗಳನ್ನು ಕೂಡ ಸೊ ಈ ಒಂದು ಯೋಜನೆಯಲ್ಲಿ ಸೇರಿಸ್ಕೊಳ್ತಾರೆ. ಸೊ ಇಲ್ಲಿ ಏನು ಮಾಡಲಾಗತ್ತೆ, ಆ ಒಂದು ರಾಜ್ಯದಲ್ಲಿ ಅಂದರೆ ಇಂಟ್ರಾ ಸ್ಟೇಟ್ ಅಂತಂದರೆ ಅಂತಾರಾಜ್ಯದಲ್ಲಿ ಕಾಂಪಿಟೇಷನ್ ಮಾಡಲಾಗತ್ತೆ. ಸೊ ಇವಾಗ ಕರ್ನಾಟಕ ಅಂತ ಬಂದರೆ ಸೊ ಅಲ್ಲಿ ಯಾವ ಇಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಕಾಂಪಿಟೇಷನ್ ಆಗುತ್ತೆ. ಅಂತಿಮವಾಗಿ ರಾಜ್ಯಗಳದೊಳಗೆ ಏನಾಗುತ್ತೆ, ಇಲ್ಲಿ ಸಿಟಿಯನ್ನು ಆಯ್ಕೆಯನ್ನು ಮಾಡಲಾಗತ್ತೆ. ಸೊ ಈ ರೀತಿ ಫಸ್ಟ್ ಸ್ಟೇಜ್ ಇರುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಪ್ರಿಪೇರ್ಡ್ ದೇರ್ ಪ್ರಪೋಸಲ್ ಫಾರ್ ಪಾರ್ಟಿಸಿಪೇಷನ್ ದ ಸಿಟಿ ಚಾಲೆಂಜ್. ಸೊ ಆ ಒಂದು ನಗರಗಳಿಗೆ ಏನು ಮಾಡಲಾಗತ್ತೆ, ಸೊ ಈ ಒಂದು ಸಿಟಿಯ ಅಭಿವೃದ್ಧಿಗಾಗಿ ಪಾಲ್ಗೊಳ್ಳಲಿಕ್ಕೆ ಸೊ ಇಲ್ಲಿ ಚಾಲೆಂಜನ್ನು ಹಾಕಲಾಗತ್ತೆ. ಹಾಗೆ ಇಲ್ಲಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಬರುತ್ತೆ. ಹಾಗಿದ್ರೆ ಏನಿದ್ರ ಉದ್ದೇಶ ಅಂತಂದರೆ, ಸೊ ಏನು ಈ ಸ್ಮಾರ್ಟ್ ಸಿಟಿ ಮಿಷನ್ ಏನಿದೆ ಅಲ್ವಾ, ಈ ಒಂದು ಯೋಜನೆಯ ಇಂಪ್ಲಿಮೆಂಟೇಷನ್ನ ಮಾನಿಟ್ರನ್ನು ಮಾಡುತ್ತೆ. ಅಂದರೆ ಅದು ಸರಿಯಾಗಿ ಪ್ಲಾನಿಂಗ್ ಪ್ರಕಾರ ನಡೀತಾ ಇದೆಯಾ, ಅಥವಾ ಈ ಫಂಡನ್ನು ನಿರ್ವಹಣೆ ರಿಲೀಸ್ ಮಾಡೋದಾಗಿರ್ಬೋದು, ಹಾಗೆ ಅದನ್ನು ನಿರ್ವಹಣೆ ಒಟ್ಟಾರೆ ಆ ಒಂದು ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಮೇಲ್ವಿಚಾರಣೆಯನ್ನು ಸೊ ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡುತ್ತೆ.
ಹಾಗೆ ಇಟ್ ಈಸ್ ಪ್ರಮೋಟೆಡ್ ಬೈ ದ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿ ಆ್ಯಂಡ್ ದ ಅರ್ಬನ್ ಲೋಕಲ್ ಬಾಡಿ. ಅಂದರೆ ಸೊ ಇದನ್ನು ಇಂಪ್ಲಿಮೆಂಟ್ ಮಾಡುವಾಗ ಶೇರ್ ಹೋಲ್ಡಿಂಗ್ ಅಂದರೆ ಇಲ್ಲಿ ಯಾವ ರೀತಿ ಹಣವನ್ನು ಹಂಚಿಕೆಯನ್ನು ಮಾಡ್ತಾರೆ ಅಂತಂದರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳಿಗೆ 50%, ನೆಕ್ಸ್ಟ್ ಇಲ್ಲಿ ಲೋಕಲ್ ಬಾಡಿ ಅರ್ಬನ್ ಲೋಕಲ್ ಬಾಡಿಗಳಿಗೆ 50% ಅನುದಾನವನ್ನು ನೀಡಿರ್ತಾರೆ. ಸೊ ಇದರ ಒಂದು ಪ್ರಸ್ತುತ ಸ್ಥಿತಿಯನ್ನು ನೋಡೋದಾದರೆ 2015ರಲ್ಲಿ ಲಾಂಚ್ ಆಗಿರುವಂಥ ಈ ಒಂದು ಯೋಜನೆ ಸೊ ಇಲ್ಲಿವರೆಗೆ ಅಂದರೆ 2024ರ ವೇಳೆಗೆ ಸುಮಾರು 90% ಮಾತ್ರ ಕಂಪ್ಲೀಟ್ ಆಗಿದೆ. ಸೊ ರಿಮೈನಿಂಗ್ 10%, ಓಕೆ, ಸೊ ಇದು 3rd ಜುಲೈವರೆಗೆ 90% ಕವರ್ ಆಗಿದೆ. ದ ಸಿಟೀಸ್ 100 ಸಿಟೀಸ್ ಹ್ಯಾವ್ ಕಂಪ್ಲೀಟೆಡ್ 7188 ಪ್ರಾಜೆಕ್ಟ್ಸ್. ಸೊ ಒಟ್ಟಾರೆ ಪ್ರಾಜೆಕ್ಟ್ಗಳಲ್ಲಿ 100 ಸಿಟಿಗಳಲ್ಲಿ ಸೊ ಇಷ್ಟು ಪ್ರಾಜೆಕ್ಟ್ಸ್ಗಳನ್ನು ಏನು ಮಾಡಿದ್ದಾರೆ ಇವಾಗ ಇಂಪ್ಲಿಮೆಂಟ್ ಅಥವಾ ಕಂಪ್ಲೀಟನ್ನು ಮಾಡಿದ್ದಾರೆ. ಹಾಗಿದ್ರೆ ಇದರ ಒಂದು ಫಂಡಮೆಂಟಲ್ ಕ್ರೈಟೀರಿಯಾ ಅಂದರೆ ಮೂಲಭೂತ ಒಂದು ಮಾನದಂಡಗಳು ಏನಿರುತ್ತೆ ಅಂತಂದರೆ ಈ ಒಂದು ಯೋಜನೆಯಲ್ಲಿ ಕಮ್ಯುನಿಟಿ ಆ್ಯಟ್ ದ ಕೋರ್ ಅಂತಂದರೆ ಇಲ್ಲಿ ಸಮುದಾಯವನ್ನು ಕೇಂದ್ರೀಕರಣ ಮಾಡಲಾಗತ್ತೆ. ಸಮುದಾಯ ಕೇಂದ್ರೀಕರಣ ಅಂತಂದರೆ ಏನಿಲ್ಲಿ ಮೂಲ ಸೌಕರ್ಯಗಳನ್ನು, ಫಾರ್ ಎಕ್ಸಾಂಪಲ್ ಇವಾಗ ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅಥವಾ ವಾಟರ್ ಆ್ಯಂಡ್ ಡ್ರಿಂಕಿಂಗ್ ಫೆಸಿಲಿಟಿ ಆಗಿರ್ಬೋದು. ಸೊ ಇವುಗಳನ್ನು ಇಲ್ಲಿ ಆ ಒಂದು ಸಿಟಿಯ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು ಏನು ಮಾಡಲಾಗತ್ತೆ, ಇವುಗಳನ್ನ ಅಭಿವೃದ್ಧಿಯನ್ನು ಮಾಡಲಾಗತ್ತೆ. ಹಾಗೆ ಮೋರ್ ಫ್ರಾಮ್ ಲೆಸ್, ಸೊ ಅಂದರೆ ಮೋರ್ ಫ್ರಾಮ್ ಲೆಸ್ ಅಂತಂದರೆ ಸೊ ಇಲ್ಲಿ ನಾವು ಕಡಿಮೆ ಒಂದು ಏನಂತಂದರೆ ಇಲ್ಲಿ ಇನ್ಕಮ್ನಿಂದ ಏನು ಮಾಡ್ಬೋದು ಅಂತಾರೆ ಹೆಚ್ಚಿನ ಒಂದು ಫಲಿತಾಂಶವನ್ನು ಸಾಧಿಸುವಂಥ ಒಂದು ಗುರಿಯನ್ನು ಇದು ಹೊಂದಿದೆ. ಹಾಗೆ ಕೋಆಪ್ರೇಟಿವ್ ಆ್ಯಂಡ್ ಕಾಂಪಿಟೇಟಿವ್ ಫೆಡರಲಿಸಮ್. ಸೊ ಇಲ್ಲಿ ಕೋಆಪ್ರೇಟಿವ್ ಅಂತಂದರೆ ಸಹಕಾರಿ ಮತ್ತು ಈ ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆ. ಯಾವ ರೀತಿ ಅಂತಂದರೆ ಇಲ್ಲಿ ದೇಶಾದ್ಯಂತ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿಯಿಂದ ಏನು ಮಾಡಿದ್ದಾರೆ, ಇಲ್ಲಿ ಸಿಟಿಗಳನ್ನ ಆಯ್ಕೆ ಮಾಡಿರ್ತಾರೆ. ಸೊ ಇವಾಗ ಯಾವ ಸಿಟಿ ಅನ್ನುವಂಥದ್ದು ಇಲ್ಲಿ ಸಸ್ಟೈನೇಬಲ್ ಆಗಿ ಸುಸ್ಥಿರವಾಗಿ ಅದು ಡೆವಲಪ್ ಆಗುತ್ತೆ ಅಥವಾ ಒಂದು ಮಾದರಿ ಒಂದು ಸಿಟಿಯಾಗಿ ರೂಪುಗೊಳ್ಳುತ್ತೆ ಅನ್ನೋದರ ನಡುವೆ ಏನಾಗುತ್ತೆ, ಇಲ್ಲಿ ರಾಜ್ಯ ಅಥವಾ ಈ ಕೇಂದ್ರಾಡಳಿತ ಪ್ರದೇಶ ನಡುವೆ ಕಾಂಪಿಟೇಷನ್ ಅನ್ನುವಂಥದ್ದು ರೂಪುಗೊಳ್ಳುತ್ತೆ. ಹಾಗೆ ಇಂಟಿಗ್ರೇಷನ್, ಇನ್ನೋವೇಷನ್, ಸಸ್ಟೈನೇಬಿಲಿಟಿ. ಎಸ್, ಸೊ ಇದರಲ್ಲಿ ಈ ಸ್ಮಾರ್ಟ್ ಸಿಟಿ ಮಿಷನಲ್ಲಿ ಹಲವಾರು ಟೆಕ್ನಾಲಜಿಗಳನ್ನು ಕೂಡ ಅಳವಡಿಸಿಕೊಳ್ಳಲಾಗತ್ತೆ. ಹಾಗೆ ಎಸ್, ಕನ್ವರ್ಜೆನ್ಸ್, ಸೆಕ್ಷನಲ್ ಆ್ಯಂಡ್ ಫೈನಾನ್ಷಿಯಲ್ ಕನ್ವರ್ಜೆನ್ಸ್. ಸೊ ಇಲ್ಲಿ ಸಮುದಾಯ ಮತ್ತು ಹಲವಾರು ಸೆಕ್ಟೋರಿಯಲ್ ಅಂತಂದರೆ ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೀಗೆ ಹಲವಾರು ಒಂದು ವಲಯಗಳನ್ನ ಮತ್ತು ಹಣಕಾಸು ಒಳಗೊಳ್ಳುವಿಕೆನ ಸೊ ಈ ಒಂದು ಯೋಜನೆ ಒಳಗೊಂಡಿರುತ್ತೆ. ಸೊ ಇದಿಷ್ಟು ನಮಗೆ ಜುಲೈ ತಿಂಗಳಲ್ಲಿ ಕೇವಲ ಒಂದೇ ಒಂದು ಏನಂತಂದರೆ ಸ್ಕೀಮ್ ಕವರ್ ಆಗಿರುವಂಥದ್ದು.